ನಮಸ್ತೆ ವೀಕ್ಷಕರೇ, ನಿಮ್ಮ ಯೋಗ ಗುರುವಿಗೆ ಅನಂತ ಸ್ವಾಗತಗಳು. ವಿಸ್ತಾರ ಹೆಲ್ತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಅ ಮತ್ತು ಆ ಯೋಗದ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಈ ಯೋಗದ ಅಭ್ಯಾಸಗಳನ್ನು ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ. ಈ ಅಂದರೆ ಇಂದುಡಲ ಆಸನ. ಇಂದುಡ ಅಂದರೆ ಅರ್ಧಚಂದ್ರ. ಅರ್ಧಚಂದ್ರನನ್ನು ಹೋಲುವ ಆಸನವಾಗಿರುವುದರಿಂದ ಇದಕ್ಕೆ ಇಂದುಡಲಾಸನ ಅಂತ ಹೆಸರು ಬಂದಿದೆ. ಈ ಇಂದುಡಲಾಸನವನ್ನು ಹಂತವಾಗಿ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ನಿಧಾನವಾಗಿ ಎದ್ದು ನಿಂತುಕೊಂಡು ಸಮಸ್ಥಿತಿ, ಎರಡು ಕಾಲುಗಳನ್ನು ಜೋಡಿಸಿ ತೊಡೆಯ ಪಕ್ಕದಲ್ಲಿ ಕೈಗಳನ್ನು ಇರಿಸಿಕೊಂಡು ಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ. ಎರಡು ಕೈಗಳನ್ನು ಉಸಿರು ತಗೊಳ್ತಾ ನಿಧಾನವಾಗಿ ಪಕ್ಕದಿಂದ ಮೇಲಕ್ಕೆ ತೆಗೆದುಕೊಂಡು ಭುಜದ ನೇರಕ್ಕೆ ಬಂದ ನಂತರ ಹಸ್ತ ಮೇಲ್ಮುಖ ಮಾಡಿ ಹಾಗೆ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳೋಣ. ಕೈ ತೋಳುಗಳನ್ನು ಚೆನ್ನಾಗಿ ಕಿವಿಗೆ ತಾಗಿಸಿ ಕೈ ಬೆರಳುಗಳನ್ನು ಎಳೆದು ಮೇಲ್ಮುಖವಾಗಿ ಎಳೆಯುವ ಪ್ರಯತ್ನ ಮಾಡಿ. ಕಷ್ಟವಾದರೆ ಕೈಯನ್ನು ಮುಷ್ಟಿ ಕಟ್ಟಿ ಬಲಗೈಯಿಂದ ಎಡ ಮಣಿಕಟ್ಟಿನ ಭಾಗವನ್ನು ಇಟ್ಕೊಂಡಾಗ ಇನ್ನಷ್ಟು ಚೆನ್ನಾಗಿ ಎಳೆತ ಸಿಗುತ್ತೆ. ಮೇಲ್ಮುಖವಾಗಿ ಎಳೆದ ನಂತರ ಅರ್ಧ ಚಂದ್ರನಂತೆ, ಇಂದುಡ ಅಂದರೆ ಚಂದ್ರ, ಹಾಗೆ ಅರ್ಧ ಚಂದ್ರನಂತೆ ನಿಧಾನವಾಗಿ ಪಕ್ಕಕ್ಕೆ ಬಾಗಬೇಕು. ಸಾಧ್ಯವಾದಷ್ಟು ಪಕ್ಕಕ್ಕೆ ಬಾಗಿದಾಗ ಬಲಗೈಯಿಂದ ಎಡಗೈಯನ್ನು ಮೇಲ್ಮುಖವಾಗಿ ಎಳಿತಾ ಹೋಗೋದ್ರಿಂದ ಪಕ್ಕೆಗಳಲ್ಲಿ ಚೆನ್ನಾಗಿ ಎಳೆತ ಸಿಗುತ್ತೆ. ವಿಶೇಷವಾಗಿ ಇಂದುಡಲಾಸನ ಅಭ್ಯಾಸದಿಂದ ಮೂತ್ರಪಿಂಡಗಳ ಸಮಸ್ಯೆ ನಿವಾರಿಸಿಕೊಳ್ಳಲು ಉತ್ತಮವಾದ ಅಭ್ಯಾಸ. ಅಂದರೆ ಕಿಡ್ನಿ ಪ್ರಾಬ್ಲಮ್ಸನ್ನು ಹೋಗಲಾಡಿಸಿಕೊಳ್ಳಲು ಈ ಇಂದುಡಲಾಸನ ತುಂಬಾ ಸಹಕಾರಿಯಾಗಿದೆ. ಪೂರ್ಣ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟದೊಂದಿಗೆ ಒಂದು 30 ಸೆಕೆಂಡುಗಳ ಕಾಲ ಇರಬೇಕು. ನಂತರ ನಿಧಾನವಾಗಿ ಮೇಲಕ್ಕೆ ಕೈಗಳನ್ನು ಇನ್ನಷ್ಟು ಮೇಲಕ್ಕೆ ಚಾಚಿ ಉಸಿರು ಹೊರ ಹಾಕುತ್ತಾ ಕೈಗಳು ಪಕ್ಕದಿಂದ ಭುಜದ ನೇರಕ್ಕೆ, ಹಸ್ತ ಕೆಳಮುಖ ಮಾಡಿ ಉಸಿರು ತಗೊಂಡು ಹೊರ ಹಾಕುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಕ್ಕೆ ತನ್ನಿ. ಕಾಲಿನ ನಡುವೆ ಒಂದು ಹೆಜ್ಜೆ ಅಂತರ ಇರಿಸ್ಕೊಂಡು ಕಣ್ಮುಚ್ಚಿ ವಿಶೇಷವಾಗಿ ಇಂದುಡಲಾಸನದ ಅಭ್ಯಾಸದಲ್ಲಿ ನಮ್ಮ ಎಡಭಾಗದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿಕೊಳ್ಳಿ. ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ಕಣ್ಬಿಡಿ. ಮತ್ತೊಮ್ಮೆ ಎರಡು ಕಾಲುಗಳನ್ನು ಜೋಡಿಸಿ ಬೆನ್ನು ನೇರವಾಗಿರಿಸ್ಕೊಳ್ಳಿ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ಪಕ್ಕಕ್ಕೆ ಚಾಚೋಣ. ಹಸ್ತಗಳನ್ನು ಮೇಲ್ಮುಖ ಮಾಡಿ ಹಾಗೆ ನಿಧಾನ ಕೈಗಳು ಚೆನ್ನಾಗಿ ಮೇಲಕ್ಕೆ ಚಾಚಿ ಎಡಗೈಯನ್ನು ಬಲ ಮಣಿಕಟ್ಟಿಗೆ ಇಟ್ಕೊಂಡು ಬಲಗೈಯಲ್ಲಿ ಮುಷ್ಟಿಯನ್ನು ಕಟ್ಟಿ ಮೇಲ್ಮುಖವಾಗಿ ಎಳೆದು ಉಸಿರು ಹೊರ ಹಾಕುತ್ತಾ ಎಡ ಪಕ್ಕಕ್ಕೆ ಬಾಗುವಂಥ ಪ್ರಯತ್ನ ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಪಕ್ಕದಿಂದ ಬಾಗಬೇಕು, ಹಿಂದೆ ಹಾಗೂ ಮುಂದಕ್ಕೆ ಬಾಗಬಾರ್ದು. ದೃಷ್ಟಿ ಮುಂದಕ್ಕೆ ಇರಬೇಕು. ವಿಶೇಷವಾಗಿ ಆಗಲೇ ಎಳೆದ ಹಾಗೆ ನಮ್ಮ ಪಕ್ಕೆ ಭಾಗ ಚೆನ್ನಾಗಿ ಎಳೆಯುವುದರಿಂದ ನಮ್ಮ ಕಿಡ್ನಿಗಳು ಅಂದರೆ ಮೂತ್ರಪಿಂಡಗಳು ಕಾರ್ಯಕ್ಷಮತೆ ಹೆಚ್ಚಿಸಿಕೊಳ್ಳಲು ಈ ಆಸನ ಉತ್ತಮವಾದ ಅಭ್ಯಾಸವಾಗಿದೆ. 30 ಸೆಕೆಂಡುಗಳ ಕಾಲ ಅದೇ ಸ್ಥಿತಿಯಲ್ಲಿ ಕೆಲವು ಕ್ಷಣಕಾಲ ಇದ್ದು ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಕೈಗಳನ್ನು ಬಿಡಿಸಿ ಮೇಲ್ಮುಖವಾಗಿ ಚಾಚಿ ಉಸಿರು ಹೊರ ಹಾಕುತ್ತಾ ಕೈಗಳನ್ನು ಭುಜದ ನೇರಕ್ಕೆ ಪಕ್ಕಕ್ಕೆ ತಂದು ಹಸ್ತಗಳನ್ನು ಕೆಳಮುಖ ಮಾಡಿ ಉಸಿರು ತಗೊಂಡು ಹೊರ ಹಾಕುತ್ತಾ ಕೈಗಳನ್ನು ಕೆಳಕ್ಕೆ ತರೋಣ. ಎರಡು ಕಾಲುಗಳ ನಡುವೆ ಒಂದು ಹೆಜ್ಜೆ ಅಂತರ ಇರಿಸಿಕೊಂಡು ಕಣ್ಮುಚ್ಚಿ ಬಲಭಾಗದಲ್ಲಿ ಆಗಿರುವ ಎಳೆತವನ್ನು ಗಮನಿಸುತ್ತಾ ಸಂಪೂರ್ಣ ವಿಶ್ರಾಂತಿ. 5 ಬಾರಿ ಉಸಿರಾಟವನ್ನು ಗಮನಿಸಬೇಕು. 5 ಬಾರಿ ಉಸಿರಾಟದ ನಂತರ ನಿಧಾನವಾಗಿ ಕಣ್ಣನ್ನು ಬಿಡಿಸಿ. ಮುಂದಿನ ಅಭ್ಯಾಸವನ್ನು ನೋಡುವುದಾದರೆ ಈ ಅಂದರೆ ಈಶ್ವರ ಪ್ರಣಿಧಾನ. ಯೋಗದಲ್ಲಿ ಈಶ್ವರನನ್ನು ನೆನೆದು ನಾವು ಮಾಡುವ ಎಲ್ಲ ಕಾರ್ಯಗಳು ನಮಗೆ ಸಿದ್ಧಿಯನ್ನು ಫಲಿಸುತ್ತವೆ.
ನಾವು ಏನೇ ಅಭ್ಯಾಸವನ್ನು ಮಾಡುವುದಾದರೂ ಕೂಡ ಆ ಭಗವಂತನ ಕೃಪೆಯಿಂದ ನಾವು ಜೀವಂತವಾಗಿದ್ದೇವೆ, ಭಗವಂತ ನಮ್ಮಿಂದ ಎಲ್ಲವನ್ನು ಮಾಡಿಸುತ್ತಿದ್ದಾನೆ ಎಂಬ ಅವಿನಾಭಾವ ಸಮರ್ಪಣಾಭಾವದಿಂದ ನಾವು ಎಲ್ಲ ಕಾರ್ಯವನ್ನು ಯೋಗದ ಅಭ್ಯಾಸಗಳನ್ನು ಮಾಡುವುದರಿಂದ ಭಗವಂತ ನಮಗೆ ಒಳ್ಳೆಯ ಶಕ್ತಿ, ಆರೋಗ್ಯ, ಸಾಮರ್ಥ್ಯವನ್ನು ಕೊಡುತ್ತಾನೆ. ಹಾಗಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಈಶ್ವರ ಪ್ರಣಿಧಾನ ಅಂತ ಹೇಳಿದ್ದಾರೆ. ಈಶ್ವರ ಪ್ರಣಿಧಾನ, ಈ ಈಶ್ವರ ಪ್ರಣಿಧಾನವನ್ನು ನಾವು ಮಾಡೋದರಿಂದ ನಮಗೆ ಸಮಚಿತ್ತತೆ ಲಭಿಸುತ್ತದೆ. ಬನ್ನಿ ಈಗ ಸಮಚಿತ್ತತೆಯನ್ನು ಲಭಿಸಲು ಯಾವ ರೀತಿ ಕುಳಿತುಕೊಳ್ಳಬೇಕು ಅಂತ ನೋಡೋಣ. ಸುಖಾಸನದಲ್ಲಿ ಅಂದರೆ ಹಿತವಾದ ಸ್ಥಿತಿಯಾದಂಥ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಂಡು ಕೈಗಳಲ್ಲಿ ಚಿನ್ಮುದ್ರೆಯನ್ನು ಇರಿಸಿಕೊಂಡು ಮಂಡಿ ಮೇಲೆ ಇರಿಸಿಕೊಂಡು ಕಣ್ಮುಚ್ಚಿ ಈಶ್ವರನನ್ನು ಧ್ಯಾನಿಸಬೇಕು. ಸದಾ ಮನಸ್ಸಿನಲ್ಲಿ ಭಗವಂತನ ಶಕ್ತಿಯಿಂದ ನಾವು ಜೀವಂತವಾಗಿದ್ದೇವೆ ಎಂಬ ಸಂಕಲ್ಪದಿಂದ ಆತ್ಮವನ್ನು ಸಮರ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಬರಬೇಕು. ಆತ್ಮಾವಲೋಕನವನ್ನು ಮಾಡ್ತಾ ಬರಬೇಕು. 1 ನಿಮಿಷದ ಕಾಲ ಮೌನವಾಗಿ ಕುಳಿತು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನನಗೆ ಲಭಿಸಿರುವ ಈ ದಿನದ ಎಲ್ಲ ಶಕ್ತಿಯೂ ಕೂಡ ಆ ಭಗವಂತನಿಂದ ಸಿಕ್ಕಿರ್ತಕ್ಕಂಥದ್ದು. ನಾನು ಈ ದಿನದ ಎಲ್ಲ ಕಾರ್ಯಗಳನ್ನು ಕೂಡ ಭಗವಂತನ ಪ್ರೇರಣೆಯಿಂದ, ಶಕ್ತಿಯಿಂದ ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಂತರ ನಿಧಾನ ಕಣ್ಬಿಡಿಸಿ ಕೈಗಳಲ್ಲಿರುವ ಮುದ್ರೆಯನ್ನು ಬಿಡಿಸಿ ಕಾಲುಗಳನ್ನು ಒಂದೊಂದಾಗಿ ಕೆಳಕ್ಕೆ ಇಳಿಸಿಕೊಂಡು ವಿಶ್ರಾಂತಿಯನ್ನು ಪಡಿಬೇಕು. ಈ ರೀತಿಯಾಗಿ ಈ ಮತ್ತು ಈ ಯೋಗದ ಅಭ್ಯಾಸವನ್ನು ಈಗ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಉಳಿದಂಥ ಅಕ್ಷರಮಾಲೆಯ ಯೋಗವನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ವಿಸ್ತಾರ ಹೆಲ್ತ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ರತಿದಿನ ವಿಸ್ತಾರ ಹೆಲ್ತ್ ಚಾನೆಲನ್ನು ನೋಡಿ ಆರೋಗ್ಯವಾಗಿರಿ, ಆನಂದವಾಗಿರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.